ಬಾಗಲಕೋಟೆ ಬೈ ಎಲೆಕ್ಷನ್ ಹವಾ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಂದಲೂ ಗೆಲುವಿಗಾಗಿ ತಂತ್ರ ಪ್ರತಿತಂತ್ರ ನಡೀತಾ ಇದೆ. ಹಾಗಾದ್ರೆ ಹೇಗಿದೆ ಬಾಗಲಕೋಟೆ ಬ್ಯಾಟಲ್? ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಕೈಕಮಲ ಮತಬೇಟೆ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ, ಕಮಲ ಟೀಕಾಸ್ತ್ರ. ಶಾಸಕ ಎಚ್.ವೈ. ಮೇಟಿ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆಯುತ್ತಿರುವ ಬಾಗಲಕೋಟೆ ಬೈ ಎಲೆಕ್ಷನ್ ಕುತೂಹಲಕ್ಕೆ ಕಾರಣವಾಗಿದೆ. ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಪಣ ತೊಟ್ಟಿವೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಚಿವರಾದ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಗ್ರಾಮೀಣ ಭಾಗದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಗೆಲುವಿಗಾಗಿ ರಣತಂತ್ರ ಮಾಡುತ್ತಿದೆ. ಇದೇ ವೇಳೆ ಬಿಜೆಪಿ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಬೇಟೆ ಆಡ್ತಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳಿ ಜನರನ್ನ ಯಾಮರಿಸ್ತಾರೆ. ಪ್ರಧಾನಿ ಮೋದಿ ನುಡಿದಂತೆ ನಡೆದಿಲ್ಲ, ಅಚ್ಛೇ ದಿನ್ ಬರಲೇ ಇಲ್ಲ, ನಾವು ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಅಂತ ಮತಯಾಚನೆ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ. 4 ವರ್ಷ ಅವರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿಲ್ಲ. ಅಚ್ಛೇ ದಿನ್. ಬಿಜೆಪಿ ನಾಯಕರು ಸಹ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿ ತಮ್ಮ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಭರ್ಜರಿ ಪ್ರಚಾರ ನಡೆಸಿದರು. ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಸಿದ್ದು ಸವದಿ ಸೇರಿದಂತೆ ಅನೇಕ ರಾಜ್ಯ ನಾಯಕರು ಚರಂತಿಮಠ ಪರ ಮತಬೇಟೆಯಾಡಿದ್ದಾರೆ. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗಿದೆ ಅಂತ ಗುಡುಗಿದ್ದಾರೆ. ಕಾಂಗ್ರೆಸ್ ಇದು ಕೇವಲ ಸೋಲಾಗಬಾರದು, ಅವರ ರಾಜಕೀಯ ಆತ್ಮಹತ್ಯೆ ಆಗ್ತದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ಯಾವುದೋ ಕಾರಣಕ್ಕಾಗಿ ನಾವು ಹೋದ ಸರ್ತಿ ಚುನಾವಣೆಯಲ್ಲಿ ಸೋತಿದ್ದೇವೆ, ಆದ್ರೆ ಈ ಸಾರಿ ಅದರ 10 ಪಟ್ಟು ಹೆಚ್ಚು ಮತ ಹಾಕಿ ಭಾರತೀಯ ಜನತಾ ಪಾರ್ಟಿಯನ್ನು 20-25 ಸಾವಿರ ಮತದ ಅಂತರದಿಂದ ಗೆಲ್ಲಿಸ್ತಕ್ಕಂತ ಸಂಕಲ್ಪ ಜನ ಮಾಡ್ತಾ ಇದ್ದಾರೆ. ಯಾಕೆ ಚರಂತಿಮಠಗೆ ಮತವನ್ನ ಕೊಡ್ತಕ್ಕದ್ದನ್ನು ಬಹಳ ಘರ್ಷಣೆ ಮಾಡಿಕೊಳ್ತಕ್ಕಂಥ ಸಂದರ್ಭ. ಚರಂತಿಮಠವು 3 ವರ್ಷ ಈ ಭಾಗದ ಶಾಸಕಾಗಿ ಯಾವ ರೀತಿಯಾದಂಥ ಕೆಲಸಗಳನ್ನ ಮಾಡಿದಾಗ ಅಂತಕ್ಕಂಥ ಬಹಳ ದೊಡ್ಡ 5,000 ಕೋಟಿಗೆ ಎಲ್ಲಾ ರೀತಿಯಿಂದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಮುಳುಗೋಡಿ ಸಂದರ್ಭದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಬಾಗಲಕೋಟೆ ಸಿಟಿಗೆ ತನ್ನದೇ ಆದಂತ ಶ್ರಮವಹಿಸಿ ಹೆಚ್ಚು ಕೆಲಸ ಮಾಡುವ ಜೊತೆಗೆ ತಮ್ಮ ಅವಧಿಯೊಳಗೆ ಎಲ್ಲಾ ಹಂತದಲ್ಲಿ ಆಡಮುಟ್ಟದ ಗಿಡಗಳನ್ನ ಎಲ್ಲಾ ಹಂತದಲ್ಲಿ ಇವತ್ತು ಕೆಲಸವನ್ನು ಮಾನ್ಯ ಚರಂತಿಮಠ ಸಹ ಮಾಡಿದ. ಒಟ್ನಲ್ಲಿ ದಿನೇ ದಿನೇ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಿದೆ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಬಿಟ್ಟರೆ ಅದರಿಂದಲೇ ಸರ್ಕಾರ ದಿವಾಳಿ ಅಂತ ಬಿಜೆಪಿ ಸಾರಿ ಹೇಳ್ತಿದೆ. ಹೀಗಾಗಿ ಮತದಾರ ಪ್ರಭು ಯಾವುದನ್ನು ನಂಬಿ ಯಾರ ಕೈ ಹಿಡಿತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.